ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಂಡ್ ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ಮಾರ್ಕೆಟ್ ಬೀಳ್ಬೇಕಾದ್ರೆ ಅಥವಾ ಸ್ಟಾಕ್ ಬೀಳ್ಬೇಕಾದ್ರೆ ತುಂಬಾ ಜನ ಟ್ರೇಡರ್ಸು ನಮಗೆ ಕೇಳುವಂಥದ್ದು ಏನು ಅಂತಂದ್ರೆ, ಸರ್ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಬೈ ಮಾಡೋದಕ್ಕೆ ಒಂದು ಸ್ಟ್ರಾಟಜಿ ಯಾವ್ದಾದ್ರು ಇದ್ರೆ ಹೇಳಿ. ಸೊ ನನಗೆ ಮಾರ್ಕೆಟ್ ಬೀಳ್ತಾ ಇದೆ, ಸ್ಟಾಕ್ಸ್ ಕ್ವಾಲಿಟಿ ಸ್ಟಾಕ್ಸ್ ಅಂತ ಗೊತ್ತಾಗ್ತಾ ಇದೆ, ಆದ್ರೂ ಬೈ ಮಾಡೋದಕ್ಕೆ ಧೈರ್ಯ ಬರ್ತಾ ಇಲ್ಲ. ಸೊ ಈ ಟೈಮ್ ಅಲ್ಲಿ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಬೈ ಮಾಡುವಂಥದ್ದು ಯಾವ್ದಾದ್ರು ಇದ್ರೆ ಹೇಳಿ ಅಂತ ತುಂಬಾ ಕ್ವೇರೀಸ್ ಬರುತ್ತೆ. ಸೊ ಹಾಗಾಗಿನೇ ನಾನು ಇವತ್ತು ಒಂದು ಸೀಕ್ರೆಟ್ ಸ್ಟ್ರಾಟಜಿನ ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಈ ಸ್ಟ್ರಾಟಜಿನ ನಾವು ಅಳವಡಿಸ್ಕೊಂಡ್ರೆ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಯಾವ್ದಾದ್ರು ಒಂದು ಸ್ಟಾಕ್ನ ಕ್ವಾಲಿಟಿ ಸ್ಟಾಕ್ಸ್ನ ಬೈ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಬಿದ್ದಿರೋ ಸ್ಟಾಕ್ಸ್ ಎಲ್ಲ ನಾವು ಬೈ ಮಾಡ್ಬೋದಾ? ಈ ಸ್ಟ್ರಾಟಜಿ ಪ್ರಕಾರನೇ ಅದಾದ್ಮೇಲೆ ಮೇಲಕ್ಕೆ ಹೋಗುತ್ತಾ ಅಂತಂದ್ರೆ ಇಲ್ಲ. ನಮ್ಗೆ ಈ ತರ ಸೆಟಪ್ ಬಂತು ಅಂತಂದ್ರೆ ನಾವು ಅದನ್ನ ಐಡೆಂಟಿಫೈ ಮಾಡಿ ಬೈ ಮಾಡುವಂತ ಸ್ಟ್ರಾಟಜಿ. ಸೊ ಇದಕ್ಕೆ ನಾವು RSI ಡೈವರ್ಜೆನ್ಸ್ ಅಂತ ಕರಿತೀವಿ. ಸೊ RSI ಡೈವರ್ಜೆನ್ಸ್ ಅಂತಂದ್ರೆ ಏನು, ಇದನ್ನ ಎಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು, ಯಾವ ತರ ಇದನ್ನ ನಾವು ಅಳವಡಿಸ್ಕೊಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಕಂಟೆಂಟು ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ RSI ಡೈವರ್ಜೆನ್ಸ್ ಅಂತ ಹೇಳಿದೆ. ಸೊ RSI ಡೈವರ್ಜೆನ್ಸ್ ಅಂತಂದ್ರೆ ಸಿಂಪಲ್ ಆಗಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇದು ಪ್ರೈಸಸ್ ಬೀಳ್ತಾ ಇರೋದು ಕ್ಯಾಂಡಲ್ ಸ್ಟಿಕ್. ಓಕೆ, ಸೊ ಬೀಳ್ತಾ ಇದೆ ಈ ತರ. ಇವಾಗ ಏನ್ 2-3 ತಿಂಗಳಲ್ಲಿ ಬೀಳ್ತಾ ಇದೆ, ಆ ತರ ಬೀಳ್ತಾ ಇದೆ. ಇದನ್ನ ನಾವು ವೀಕ್ಲಿ ಚಾರ್ಟ್ ಅಂತ ಇಟ್ಕೊಂಡ, ಪ್ರತಿ ವೀಕು ಬೀಳ್ತಾ ಇದೆ. ಸೊ ಇಲ್ಲಿ ಒಂದು ಟೈಮ್ ಅಲ್ಲಿ ಒಂದು ಲೋ ಮಾಡ್ತು, ಒಂದು ವೀಕು ಮೇಲಕ್ಕೆ ಹೋಯ್ತು, ಅದಾದ್ಮೇಲೆ ಮತ್ತೆ ಬಿತ್ತು. ಪ್ರೈಸಸ್ ಮೇಕ್ ನ್ಯೂ ಲೋ ಅಂದ್ರೆ ಈ ಲೋ ಏನಿತ್ತು ಮೊದಲು, ಏನ್ ಲೋಯೆಸ್ಟ್ ಪಾಯಿಂಟ್ ಮಾಡಿತ್ತು ಅದಕ್ಕಿಂತ ಈ ಲೋ ಜಾಸ್ತಿ ಆಯ್ತು. ಇದಕ್ಕೆ ನಾವು ಪ್ರೈಸಸ್ ಮೇಕ್ ನ್ಯೂ ಲೋ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಆರೋ ಮಾರ್ಕ್ ನ ಅಬ್ಸರ್ವ್ ಮಾಡಿ. ಸೊ ಆರೋ ಮಾರ್ಕ್ ಡೌನ್ವರ್ಡ್ ಇದೆ, ಪ್ರೈಸ್ ಮೇಕ್ಸ್ ನ್ಯೂ ಲೋ ಅಂತ. ಅದೇ RSI ಸ್ಟಾಕ್ ಬೀಳ್ಬೇಕಾದ್ರೆ RSI ಬೀಳೋದು ಹಿಂಗೆ. ಅದಾದ್ಮೇಲೆ ಸ್ಟಾಕ್ ಇಲ್ಲಿ ಮೇಲಕ್ಕೆ ಹೋಗಿದ ತಕ್ಷಣ RSI ಮೇಲಕ್ಕೆ ಹೋಗುತ್ತೆ. ಆದ್ರೆ ನೆಕ್ಸ್ಟ್ ಏನು ಪ್ರೈಸ್ ಮೇಕ್ಸ್ ನ್ಯೂ ಲೋ ಅಂತಂದಾಗ RSI ಡಸಂಟ್ ಮೇಕ್ ನ್ಯೂ ಲೋ. ಅಂದ್ರೆ ಇಲ್ಲಿ ಈ ಲೋ ಏನಿರುತ್ತೆ RSI ಲೋಯೆಸ್ಟ್ ಪಾಯಿಂಟ್, ಈ ಲೋನ ನೆಕ್ಸ್ಟ್ ಪ್ರೈಸ್ ಲೋ ಮಾಡಿದ್ರು RSI ಲೋ ಮಾಡಲ್ಲ. ಇದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ RSI ಡೈವರ್ಜೆನ್ಸ್ ಅಂತ ಕರಿತೀವಿ. ನೋಡಿ, ಇನ್ನೊಂದ್ಸಲಿ ಹೇಳ್ತೀನಿ. ಪ್ರೈಸ್ ಮೇಕ್ಸ್ ನ್ಯೂ ಲೋ, RSI ಡಸಂಟ್ ಮೇಕ್ ನ್ಯೂ ಲೋ. ಅಂದ್ರೆ ಪ್ರೈಸ್ ಬಿದ್ದಿರುತ್ತೆ, ಆದ್ರೆ RSI ಅದೇ ಫಾಸ್ಟ್ ಆಗಿ ಬೀಳಲ್ಲ, RSI ನ್ಯೂ ಲೋ ಮಾಡಲ್ಲ. ಇದಕ್ಕೆ ನಾವು RSI ಡೈವರ್ಜೆನ್ಸ್ ಅಂತ ಕರಿತೀವಿ. ಇದನ್ನ ನಾವು ಅಗೈನ್ ಲೈವ್ ಚಾರ್ಟ್ ಅಲ್ಲಿ ನೋಡೋಣ. ನೋಡಿ, ಇದು ಕೋಟಕ್ ಮಹೀಂದ್ರ ಬ್ಯಾಂಕ್ ನ ಒಂದು ಚಾರ್ಟ್. ಇಲ್ಲಿ ಏನ್ ಆರೋ ಮಾರ್ಕ್ ನ ನಾನು ಮಾರ್ಕ್ ಮಾಡಿದ್ದೀನಿ, ಇಲ್ಲಿ RSI ಡೈವರ್ಜೆನ್ಸ್ ಫಾರ್ಮೇಶನ್ ಆಗಿದೆ. ನೋಡಿ, ಇದು 2022 ನ ಚಾರ್ಟ್. ನೋಡಿ, ಇಲ್ಲಿ ಲೋ ಮಾಡಿರುವಂಥದ್ದು, ಇಲ್ಲಿ ನಿಮ್ಗೆ ಲೋ ಗೊತ್ತಾಗುತ್ತೆ. ನೋಡಿ, ಮಂಡೇ 13th ಜೂನ್ 2022 1648 ಲೋ. ಅದಾದ್ಮೇಲೆ ನೆಕ್ಸ್ಟ್ ಇದು ಲೋ ಮಾಡಿರೋ 1631. ಅಂದ್ರೆ 1648ಕ್ಕಿಂತ 1631 ಕಡಿಮೆ ಆಯ್ತು. ಅಂದ್ರೆ ಒಂದು 15-17 ರೂಪಾಯಿ ಕಡಿಮೆ ಆಯ್ತು. ಆದ್ರೆ ಈ ಟೈಮಲ್ಲಿ ನಾವು RSI ನೋಡಿದಾಗ RSI ಲೋಯೆಸ್ಟ್ ಎಷ್ಟಿದೆ, 40.34 ಇಲ್ಲಿ ಕಾಣುತ್ತೆ. ನೋಡಿ ಇಲ್ಲಿ. ಸೊ ಈ ಕ್ಯಾಂಡಲ್ ಮೇಲೆ ನಾನು ಕರ್ಸರ್ ಇಟ್ಟಾಗ RSI ನ ಲೋ 40.34. ಆದ್ರೆ ಇಲ್ಲಿ ಇನ್ನೊಂದ್ಸಲಿ ಲೋ ಮಾಡಿದಾಗ RSI ವ್ಯಾಲ್ಯೂ ಎಷ್ಟಿದೆ, 40.53. ಸೊ ಇಲ್ಲಿ ಮೊದಲಿದ್ದು 40.34, ಇಲ್ಲಿ 40.53. ಸೊ ಇಲ್ಲಿ ಏನಾಯ್ತು, ನಾನು ನಿಮ್ಗೆ ಡಯಾಗ್ರಾಮ್ ಅಲ್ಲಿ ತೋರಿಸಿರೋ ತರ ಪ್ರೈಸ್ ಮೇಕ್ಸ್ ನ್ಯೂ ಲೋ ಬಟ್ RSI ಡಸಂಟ್ ಮೇಕ್ ನ್ಯೂ ಲೋ. ಈ ತರ ಬಂದಿರುವಂತ ಸೆಟಪ್ ನ ನಾವು ಐಡೆಂಟಿಫೈ ಮಾಡಬೇಕು. ಅದಾದ್ಮೇಲೆ ನೋಡಿ, ಈ ತರ ರ್ಯಾಲಿ ಆಗಿದೆ. ಸೊ ಏನೇನು ಇಲ್ಲಿ ನಾವು ಗಮನದಲ್ಲಿ ಇಟ್ಕೊಬೇಕು ಅಂತಂದ್ರೆ, ಇಲ್ಲಿ RSI ಡೈವರ್ಜೆನ್ಸ್ ಆದಾಗ ಈ ಫಾಲ್ಗೆ, ಅಂದ್ರೆ ಏನ್ 2-3 ವಾರ 4-5 ವಾರ ಈ ಫಾಲ್ಗೆ ಇದೇ ಲೋಯೆಸ್ಟ್ ಪಾಯಿಂಟ್ ಆಗಿರ್ಬೇಕು. ನೋಡಿ, ಅದೇ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇಲ್ಲಿಂದ ಇಲ್ಲಿ ಬಿದ್ದಾಗ ಇಲ್ಲಿ ಯಾವುದು ನಮ್ಗೆ RSI ಡೈವರ್ಜೆನ್ಸ್ ಆಗಿಲ್ಲ. ಸೊ ಹಾಗಾಗಿ ನಾನು ಇದನ್ನ ತೋರಿಸ್ತಾ ಇಲ್ಲ. ಈ ಪಾಯಿಂಟ್ ಅಲ್ಲಿ ನಮ್ಗೆ RSI ಡೈವರ್ಜೆನ್ಸ್ ಆಗಿದೆ. ಸೊ ಹಾಗಾಗಿ ನಾವು ಇದನ್ನ ಅಬ್ಸರ್ವ್ ಮಾಡ್ಕೋ, ಅದಾದ್ಮೇಲೆ ನಾವಿಲ್ಲಿ ಟ್ರೇಡ್ ನ ತಗೋಬಹುದು. ನೋಡಿ, ಮತ್ತೆ ಇದೇ ಕೋಟಕ್ ಮಹೀಂದ್ರ ಬ್ಯಾಂಕ್ ಚಾರ್ಟ್ ಅಲ್ಲಿ ಮತ್ತೆ ಇದೇ ತರ ಆಗಿದೆ. ನೋಡಿ, ಇಲ್ಲಿ ಈ ಪಾಯಿಂಟ್ ಅಲ್ಲಿ 1687 ಲೋ ಎಷ್ಟಿರೋದು, ಅದಾದ್ಮೇಲೆ ಮತ್ತೆ 1643. ಸೊ ಆಲ್ಮೋಸ್ಟ್ ನಾನು 40 ರೂಪಾಯಿ ಲೋ ಮಾಡ್ತು. ಆದ್ರೆ RSI ನೋಡಿ, ಇಲ್ಲಿ ನೀವು ಸಿಂಪಲ್
ಆರೋ ಮಾರ್ಕ್ ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಡೌನ್ವರ್ಡ್ ಆರೋ ಮಾರ್ಕ್, ಇಲ್ಲಿ ಅಪ್ವರ್ಡ್ ಆರೋ ಮಾರ್ಕ್. ಅಂದ್ರೆ ಇಲ್ಲಿ ಡೌನ್ ಆಗಿದೆ ಪ್ರೈಸಸ್, ಆದ್ರೆ RSI ಆಗಿಲ್ಲ, ಇಷ್ಟೇ. ಅದಾದ್ಮೇಲೆ ನೋಡಿ ಈ ತರ ರ್ಯಾಲಿ ಆಗಿದೆ. ಸೊ ಈ ತರ ಕರೆಂಟ್ ಸಿನಾರಿಯೋದಲ್ಲಿ ಯಾಕೆ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ತುಂಬಾ ಸ್ಟಾಕ್ಸ್ ಬೀಳ್ತಾ ಇದೆ. ಸೊ ತುಂಬಾ ಸ್ಟಾಕ್ಸ್ ಬೀಳ್ಬೇಕಾದ್ರೆ ಈ ತರ ಫಾರ್ಮೇಶನ್ ನಮ್ಗೆ ಸಿಗ್ಬೋದು. ಸೊ ಪ್ರೀವಿಯಸ್ ಮಂತ್ ನಮ್ಗೆ ಕೆಲವೊಂದು ಸ್ಟಾಕ್ಸ್ ಈ ತರ ಫಾರ್ಮೇಶನ್ ಅಲ್ಲಿ ಸಿಕ್ಕಿದೆ. ಸೊ ಹಾಗಾಗಿನೇ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ತರ ನಿಮ್ಗೆ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ, ಇವಾಗ ಕೊಟಕ್ ಮಹೀಂದ್ರಾ ಬ್ಯಾಂಕ್ ಅಂತಂದ್ರೆ ಒಳ್ಳೆ ಕ್ವಾಲಿಟಿ ಸ್ಟಾಕ್. ಸೊ ಈ ತರ ಸ್ಟಾಕ್ಸ್ ನಮ್ಗೆ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಸಿಕ್ಕಿದ್ರೆ ಯಾಕೆ ಬೇಡ ಅಂತ ಅನ್ಕೊಬೇಕು ಅಲ್ವಾ. ಸೊ ನೆಕ್ಸ್ಟ್ ನೋಡಿ, ಕರೆಂಟ್ ಸಿನಾರಿಯೋನಲ್ಲಿ ನೋಡಿ, ಇದು ಯಾವ ಸ್ಟಾಕು ಏನು ಅಂತ ಹೇಳಲ್ಲ, ಬಟ್ ಪ್ರೀವಿಯಸ್ ಮಂತ್ ನಮ್ಗೆ ಬಂದಿರುವಂತದ್ದು ನೋಡಿ. ಇಲ್ಲಿಂದ ಇಲ್ಲಿಗೆ ಡೌನ್ ಬಂತು, ಇಲ್ಲಿ ಲೋ ಆದ್ಮೇಲೆ ಮತ್ತೆ ಇದರ ಲೋ ಇಲ್ಲಿ ಬ್ರೇಕ್ ಆಯ್ತು ನೋಡಿ. RSI ಲೋಯೆಸ್ಟ್ ಏನಿತ್ತು ಅದಾದ್ಮೇಲೆ RSI ಡಸಂಟ್ ಮೇಕ್ ನ್ಯೂ ಲೋ, ಅದಾದ್ಮೇಲೆ ನೋಡಿ ಈ ತರ ರ್ಯಾಲಿ ಆಗಿದೆ. ನೆಕ್ಸ್ಟ್ ಇನ್ನೊಂದು ಸ್ಟಾಕು ಲಾಸ್ಟ್ ಮಂತ್ ಅಲ್ಲಿ ಬಂದಿರುವಂತದ್ದು ನೋಡಿ, ಇಲ್ಲಿಂದ ಲೋ ಮಾಡಿತ್ತು, ಅದಾದ್ಮೇಲೆ ಮತ್ತೆ ಲೋ ಮಾಡ್ತು, ಆದ್ರೆ RSI ಲೋ ಮಾಡಲಿಲ್ಲ. ಸೊ ಅದಾದ್ಮೇಲೆ ನೋಡಿ ಯಾವ ತರ ರ್ಯಾಲಿ ಆಯ್ತು. ಆಲ್ಮೋಸ್ಟ್ 3700 3800 4100 4150 ಹೋಗಿದೆ ಈ ಸೆನಾರಿಯೋನಲ್ಲಿ. ಈ ಸೆನಾರಿಯೋನಲ್ಲಿ ಆಲ್ಮೋಸ್ಟ್ 620 ರೂಪಾಯಿಯಿಂದ 600 620 ರೂಪಾಯಿಯಿಂದ ಒಂದು 700 720 ರೂಪಾಯಿವರೆಗೂ ಹೋಗಿದೆ. ಸೊ ಇದಕ್ಕೆ ನಾವು ಸ್ವಿಂಗ್ ಟ್ರೇಡಿಂಗ್ ಅಂತಾನೂ ಕರಿಬಹುದು, ಶಾರ್ಟ್ ಟರ್ಮ್ ಟ್ರೇಡ್ ಅಂತಾನೂ ಕರಿಬಹುದು, ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ನೀವು ತಗೊಳ್ಳುವಂತ ಒಂದು ಸ್ಟ್ರಾಟಜಿ ಅಂತಾನೂ ಹೇಳ್ಬೋದು. ಸೊ ಇವಾಗ ಏನು ಅಂತಂದ್ರೆ ಕ್ವಶನ್ ಬರೋದು, ಬಿದ್ದಿರೋಂತ ಸ್ಟಾಕ್ ಎಲ್ಲಾನು ನಮ್ಗೆ ಏನ್ ಹೇಳ್ತೀವಿ, RSI ಡೈವರ್ಜೆನ್ಸ್ ಆಗೇ ಆಗುತ್ತಾ, ಬಿದ್ದಿರುವಂತ ಎಲ್ಲಾ ಸ್ಟಾಕ್ನು ನಾವು ಈ ತರ ನೋಡ್ಕೊಂಡು ಬೈ ಮಾಡ್ಬೋದಾ ಅಂತಂದ್ರೆ ಖಂಡಿತ ಇಲ್ಲ. ಆದ್ರೆ ಬಿದ್ದಿರುವಂತ ಸ್ಟಾಕ್ ಅಲ್ಲಿ ನಾವು RSI ಡೈವರ್ಜೆನ್ಸ್ ಇತ್ತು ಅಂತಂದ್ರೆ ಅದನ್ನ ಐಡೆಂಟಿಫೈ ಮಾಡಿ ಒಂದು ಟ್ರೇಡ್ ನ ತಗೊಂಡ್ರೆ ಆ ಸ್ಟಾಕ್ ಅಲ್ಲಿ ಮಾತ್ರ ನಾವು ಪ್ರಾಫಿಟ್ ಮಾಡ್ಬೋದು. ಈಗ HL ಬಿದ್ದು ಅಲ್ಲಿಂದ ಮೇಲಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಅದ್ರಲ್ಲಿ RSI ಡೈವರ್ಜೆನ್ಸ್ ಇತ್ತು ಅಂತಂದ್ರೆ ಅಗೈನ್ ಏನ್ ಲೋ ಮಾಡಿರುತ್ತೋ ಪ್ರೀವಿಯಸ್ಲಿ ಅದು ಸ್ಟಾಪ್ ಲಾಸ್ ಇಟ್ಕೊಬೇಕು, ಎಂಟ್ರಿ ತಗೋಬೇಕು. ಅದಾದ್ಮೇಲೆ ಒಂದ್ 2 ವಾರ 3 ವಾರ 4 ವಾರ ವೇಟ್ ಮಾಡ್ಬೇಕು. ಸೊ HL ಬಿದ್ದು ಮೇಲಕ್ಕೆ ಹೋಗ್ತಾ ಇದೆ, RSI ಡೈವರ್ಜೆನ್ಸ್ ಇಲ್ಲ ಅಂತಂದ್ರೆ ನಮ್ಗೆ ಈ ಸ್ಟ್ರಾಟಜಿ ಅಲ್ಲಿ ಇಂಪ್ಲಿಮೆಂಟ್ ಆಗಲ್ಲ. ಸೊ ಸ್ಟ್ರಾಟಜಿ ಏನು ಅಂತಂದ್ರೆ, ನಮ್ಗೆ ಈ ತರ ಸೆಟಪ್ ಇದ್ದಾಗ ಮಾತ್ರ ನಾನು ಟ್ರೇಡ್ ತಗೊಳ್ತೀನಿ, ಈ ತರ ಸೆಟಪ್ ಇಲ್ಲ ಅಂತಂದ್ರೆ ನಾನು ಟ್ರೇಡ್ ನ ತಗೊಳ್ಳಲ್ಲ ಅಂತ. ಬಿದ್ದಿರೋ ಅಂತ ಎಲ್ಲಾ ಸ್ಟಾಕ್ ಅಲ್ಲೂ ಈ ತರ ಸೆಟಪ್ ಬರುತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ. ಸೊ ನಮ್ಗೆ ನಮ್ಮ ಕೆಲಸ ಏನು ಅಂತಂದ್ರೆ ಈ ತರ ಸೆಟಪ್ ನ ಐಡೆಂಟಿಫೈ ಮಾಡೋದು, ಇಂಪ್ಲಿಮೆಂಟ್ ಮಾಡೋದು. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ಕಂಟೆಂಟು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಈ ಚಾನಲ್ ಈ ವಿಡಿಯೋನ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.